9 ಮಾಡಿರಿ ಅಥವಾ 9 ಕೆಳಗಿದ್ದಂಗೆ ಮಾಡಿರಿ ಅಥವಾ ಇದು ಮಾಡಿರೋದು ರೈತರ ಬೇಡಿಕೆ 9, 9, 10 ಒಳಗೆ ಇರಲಿ ಅಂತ. ಬಟ್ ಕಾರ್ಖಾನೆ ಮಾಲೀಕರು ಇಲ್ಲ 11, 10ವರೆ 11 ಇರಬೇಕು ಅನ್ನುವಂಥದ್ದು, ಅದ್ರ ಮೇಲೆ ಇಳುವರಿ ಹೆಚ್ಚು ಕಡಿಮೆ ಆಗ್ತದೆ ಅನ್ನುವಂಥ ಮಾತನ್ನು, ರೇಟ್ ಹೆಚ್ಚು ಕಡಿಮೆ ಆಗ್ತದೆ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಏನಿಲ್ಲಿ ನಡೀತಾ ಇದೆ ಅಂದರೆ ಈ ಒಂದು ವ್ಯವಹಾರದಲ್ಲೇ ಅವ್ಯವಹಾರ, ತೂಕದಲ್ಲೇ ಎರಡನೇದು ಇಳುವರಿಯನ್ನು ಐಡೆಂಟಿಫೈ ಮಾಡುವಲ್ಲ. ಇವೆರಡೂ ಈಗಿನ ಇವತ್ತಿನ ಮಟ್ಟಿಗೆ ಭಾಳ ಅನಿವಾರ್ಯ ಇದೆ ಅನ್ನೋದು ಅಷ್ಟು ಮುಖ್ಯದ. ಈ ದಿಶೆಯಲ್ಲೇ ರಾಜ್ಯ ಸರ್ಕಾರ ಇದ್ದು ಕೇಂದ್ರದ ಮೇಲೆ ಹಾಕಿದ ತಮ್ಮ ಸ್ಪಷ್ಟ ಸಲಹೆ ಏನು, ಎಷ್ಟು ಖರ್ಚು ಬಂತು, ಏನಾಯಿತು, ಭೂಮಿ ಬೆಲೆ, ರೈತನ ದುಡಿಮೆ, ಶ್ರಮ ಒಂದು ವರ್ಷ ತನಕ ಈ ಹೇಳ್ತಾನೆ. ಒಬ್ಬ ರೈತ ಒಂದು ಎಕರೆಗೆ 40,000 ಬರ್ತದೆ, 50,000 ಬರ್ತದೆ, 60,000 ಬರ್ತದೆ ಅಂತ ಹೇಳ್ತಾರೆ. ಅದು ಫಿಕ್ಸ್ ಅಲ್ಲ, ರೈತ ಸಂಘ ಒಂದು ಅಂದಾಜು ಹೇಳಿದಾನೆ, ಅದನ್ನು ಫಿಕ್ಸ್ ಮಾಡಿಕೊಂಡು ಅಷ್ಟರಲ್ಲೇ ಆಗಬೇಕು. ಅದು ಆಗೋದು ಭಾಳ ಕಷ್ಟ ಅದ. ಇವತ್ತು ಆಳಿನ ಪಗಾರ ಗೊತ್ತದ ನಿಮ್ಗೆ, ಯಾವ ರೀತಿಯಾಗಿ ಜಂಪ್ ಆಗಲಿಕ್ಕತ್ತದ, ಡೇ ಟು ಡೇ ಮೇಲಕ್ಕೆ ಏರ್ತಾ ಇದೆ ಅಂತೇಳಿ. ಜೊತೆಗೆ ಒಂದು ಕಬ್ಬಿಗೆ ಎಷ್ಟು ಆಳು ಹತ್ತಪ್ಪ ಒಂದು ಎಕರೆಗೆ ಅನ್ನೋದು ಸಹಿತ ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದೆ. ಅದು 3 ಸಲ ಕಸ ತೆಗಿಬೇಕು, ಗೊಬ್ಬರ ಹಾಕಬೇಕು, ಗೊಬ್ಬರ ರೇಟ್ ಬೇರೆ ಅದು ದಿನಕ್ಕೆ ಚೇಂಜ್ ಆಗ್ತಾ ಇರ್ತದೆ. ರಾಸಾಯನಿಕ ಗೊಬ್ಬರ ಮೇಲೆ ಇವತ್ತೆಲ್ಲ ನಾವು ಬೆಳೆ ನಿಲ್ಲಿಸಿಬಿಟ್ವಿ. ಅದರಲ್ಲೂ ಕಬ್ಬಿಗೆ ಸಾಕಷ್ಟು ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ಭೂಮಿಗಳು ಸಹಿತ ನಮಗೆ ವೀಕ್ ಆಗ್ತಾ ಇದ್ದಾವೆ. ನಿರಂತರವಾಗಿ ವರ್ಷಗಟ್ಟಲೆ ಬೆಳೆ ಇರೋದ್ರಿಂದಾಗಿ ಸಹಜವಾಗಿ ಭೂಮಿಯ ಗುಣಮಟ್ಟನೂ ವರ್ಷದಿಂದ ವರ್ಷಕ್ಕೆ ಇಳಿತಾ ಆಗ್ತದೆ. ಇದೆಲ್ಲ ಕಾರಣಕ್ಕಾಗಿ ಪ್ರತಿ ವರ್ಷ 3 ವರ್ಷದ ಈ ಕಬ್ಬ ಪ್ರತಿ ವರ್ಷ ಕಡಿಮೆ ಆಗ್ತಾ ಹೋಗ್ತಾ ಇಳುವರಿ ಇವೆಲ್ಲನೂ ಕೌಂಟ್ ಆಗ್ತಾವೆ ಇದರೊಳಗೆ. ಇದನ್ನು ಮಾಡ್ಕೊಂಡು ಮುಂದೆ ಹೋಗುವಂಥ ವಿಷಯ. ಇದು ರೈತಗೆ ಒಂದು ದೊಡ್ಡ ಹೌದು ಪಾಯಿಂಟ್ ಹಾಕಿದ್ರೆ 3 ವರ್ಷ ಬರ್ತದೆ ಅನ್ನೋದು ಅಷ್ಟು ಸಮಾಧಾನಕರ. 3 ವರ್ಷನ ಬೇರೆ ಬೆಳೆ ಅಲ್ಲೇನೋ ಬೆಳೆದಂಗೆ ಅನ್ನುವಂಥದ್ದು, ಆ ಪ್ರಮಾಣದಲ್ಲಿ ಲಾಭ ಬರ್ತದನ ಅನ್ನೋದು ಸಹಿತ ಇವತ್ತು ವಿಮರ್ಶೆ ಆಗಬೇಕಾಗಿದೆ. ಆ ದಿಶೆಯಲ್ಲಿ ಸರ್ಕಾರ ಆಯ್ತು, ರೈತ ಆಯ್ತು, ಕೃಷಿ ತಜ್ಞರಾಯ್ತು ಕುಡ್ಕೊಂಡು ಮಾಡಬೇಕಾಗಿದೆ. ಕೇವಲ ಕೃಷಿ ತಜ್ಞರು ತಮ್ಮ 4 ಗೋಡೆ ಮಧ್ಯದಲ್ಲೇ ರೈತಗೆ ಇಷ್ಟ ಖರ್ಚು ಬರ್ತದೆ, ಇಷ್ಟ ಬರ್ತದೆ ಏನೋ ಒಂದು ಕಾಲ್ಪನಿಕ ಲೆಕ್ಕ ಮಾಡೋಕ್ಕಿಂತಲೂ ವಾಸ್ತವವಾಗಿ ಪ್ರತಿ ವರ್ಷ